ಸರ್ವೇ ವಾ ಏತೆ ಪ್ರಾಣಾಶ್ಚ ಪ್ರಾಣಿನಶ್ಚ ದೇವಾಶ್ಚ ದಿವ್ಯಾನಿ ಚ ಲೋಕಾಶ್ಚ ಲೋಕಿನಶ್ಚ ಅಲೋಕಾಶ್ಚ ಅಲೋಕಿನಶ್ಚ ವಿಷ್ಣಾವೇ ಭೂತಾಶ್ಚ ಪ್ರೋತಾಶ್ಚ ಭವಂತಿ. ಇದು ಈ ಅನುಭಾಷ್ಯದ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದ ತತ್ವಮಂಜರಿಯಲ್ಲಿ 1ನೇ ಅಧ್ಯಾಯದ 3ನೇ ಪಾದದ ದ್ವಿಭಾಜ ಅಧಿಕರಣಕ್ಕೆ ಸಂಬಂಧಪಟ್ಟಂತಹ ಭಾಗ. ತತ್ವಮಂಜರಿಯ ಗದ್ಯ ಭಾಗದಲ್ಲಿ ಅದರ ಸಂಖ್ಯೆ 99. ಈ ಹಿಂದೆ ನಾವು ಅದನ್ನು ನೋಡುವಾಗ ವಿಷ್ಣಾವೇವ ಭೂತಾಶ್ಚ ಇತಿ ಶ್ರುತೌ ಪ್ರಸಿದ್ಧ ವಾ ಏಕೋ ಜನಾರ್ದನ. ಗದ್ಯ ಭಾಗ ಪ್ರಾರಂಭ ಕಾಣುವುದು ಯಸ್ಮಿನ್ ದೇವ್ ಪೃಥ್ವೀ ಚಾಂತರಿಕ್ಷ ಮೂತಂ ಮನಸ್ಸಹ ಪ್ರಾಣೈಶ್ಚ ಹೀಗೆ ಪ್ರಾರಂಭ ಕಂಡಿದೆ. ಅಲ್ಲಿ ವಿಷ್ಣಾವೇವ ಓತಾಶ್ಚ ಇತಿ ಶ್ರುತೌ ಪ್ರಸಿದ್ಧೋ ವಾ ಏಕೋ ಜನಾರ್ದನ ಅಂತ ಒಂದು ವಾಕ್ಯ ಇದೆ. 99ನೇ ಗದ್ಯ ಭಾಗ ಇದು. ಅಲ್ಲಿ ವಿಷ್ಣಾವೇವ ಅಂತನ್ನುವುದು ಪ್ರಾಯ ಇಲ್ವೇನೋ, ಓತಾಶ್ಚ ಅಂತನ್ನುವುದು ಮಾತ್ರ ಇದೆ. ಅದು ಈ ಬೃಹದಾರಣ್ಯಕ ಉಪನಿಷತ್ತಿಗೆ ಸಂಬಂಧಪಟ್ಟದ್ದು ಅಂತ ನಾನು ಆ ಪಾಠದಲ್ಲಿ ಅದನ್ನು ವಿವರಿಸಿದ್ದೆ. ಆದರೆ ವಸ್ತುತಃ ಅದು ನ್ಯಾಯ ವಿವರಣದಲ್ಲಿ 1ನೇ ಅಧ್ಯಾಯದ 3ನೇ ಪಾದದ 1ನೇ ಸೂತ್ರ ಅಧಿಕರಣ, ಅಲ್ಲಿ ಈಗ ನಾನು ಮಂಗಲಾಚರಣದಲ್ಲಿ ಹೇಳಿದಂತಹ ವೇದ ಭಾಗ ಇದೆ. ವಿಷ್ಣಾವೇವ ಓತಾಶ್ಚ ಪ್ರೋತಾಶ್ಚ. ಈ ಜಗತ್ತಿನಲ್ಲಿಯೇ ಎಲ್ಲ ಸರ್ವೇವ ಏತೆ ಪ್ರಾಣಾಶ್ಚ ಪ್ರಾಣಿನಶ್ಚ. ಪ್ರಾಣಗಳು ಅಂದರೆ ಇಂದ್ರಿಯಗಳು, ಮತ್ತೆ ಪ್ರಾಣಿಗಳು ಅಂದರೆ ಆ ಇಂದ್ರಿಯವುಳ್ಳಂತಹ ಮನುಷ್ಯ, ಪಶು, ಪಕ್ಷಿ ಮೊದಲಾದದ್ದು. ದೇವಾಹ ಅಂದರೆ ಬ್ರಹ್ಮಾದಿ ದೇವತೆಗಳು. ದಿವ್ಯ ಅಂದರೆ ಸ್ವರ್ಗಲೋಕದಲ್ಲಿರುವಂತಹ ಕಲ್ಪವೃಕ್ಷ ಮೊದಲಾದ ವಸ್ತುಗಳು. ಲೋಕಾಹ ಅಂದರೆ ಭೂರಾದಿ ಲೋಕಗಳು, ಮತ್ತೆ ಆ ಲೋಕದಲ್ಲಿರುವಂತಹ ಲೋಕಿಗಳು ಅಂದರೆ ಆ ಲೋಕದಲ್ಲಿರುವಂತಹ ಜೀವರು. ಮತ್ತೆ ಅಲೋಕಾಹ ಅಂದರೆ ಪ್ರಾಕೃತ ಲೋಕಗಳಿಗಿಂತ ಭಿನ್ನವಾದ ವೈಕುಂಠಾದಿ ಲೋಕಗಳು. ಅಲ್ಲಿರುವಂತಹ ಅಲೋಕಿಗಳು ಅಂದರೆ ಆ ಮುಕ್ತ ಜೀವರು. ವಿಷ್ಣಾವೇವ ಓತಾಶ್ಚ ಪ್ರೋತಾಶ್ಚ ಭವಂತಿ. ವಿಷ್ಣುವಿನಲ್ಲಿಯೇ ಅವರೆಲ್ಲರೂ ಕೂಡ ಆಶ್ರಿತರಾಗಿದ್ದಾರೆ ಅಂತ ಆ ಶ್ರುತಿ ಅದನ್ನು ವರ್ಣಿಸ್ತದೆ. ಅದರಿಂದ ವಿಷ್ಣಾವೇವ ಓತಾಶ್ಚ ಪ್ರೋತಾಶ್ಚ ಅಂತ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ ಹೇಳಿದ್ದು ವಿಷ್ಣಾವೇವ ಅಂತನ್ನೋದನ್ನು ಬಿಡಬೇಕಾಗಿಲ್ಲ. ಬೃಹದಾರಣ್ಯಕ ಉಪನಿಷತ್ತಿಂದ ಅಲ್ಲ, ಅದು ನ್ಯಾಯ ವಿವರಣದಲ್ಲಿ ಬಂದದ್ದು. ನನಗೆ ಆಮೇಲೆ ಅಧ್ಯಯನದಲ್ಲಿ ಅದು ಕಂಡು ಬಂತು. ಅದನ್ನು ಈಗ ಮತ್ತೊಂದು ಬಾರಿ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಅದನ್ನು ನಾವು ಅನುಸಂಧಾನ ತಂದುಕೊಳ್ಬೇಕು. ನ್ಯಾಯ ವಿವರಣದಲ್ಲಿ ಅದು ಯಾವ ಶ್ರುತಿ ಅಂತನ್ನುವುದೇನು ಸ್ಪಷ್ಟವಾಗಿ ನಮಗೆ ಕಾಣಿಸುವುದಿಲ್ಲ. ಅಂತೂ ಅಂಥದ್ದೊಂದು ವೇದವಾಕ್ಯ ಇದೆ ಅಂತ ಮಾತ್ರ ಕಂಡು ಬರ್ತದೆ.